35-40ರಿಂದ 100 ವರ್ಷದ ವಯಸ್ಸಿನವರಿಗೆ ಕೆಲವು ಗುಟ್ಟುಗಳು. ಅದು ಯಾವ್ಯಾವುದು ಎಂದು ತಿಳಿಯೋಣ ಬನ್ನಿ. 1. 50ರ ನಂತರ ಸ್ನಾನ ಮಾಡುವಾಗ ಎಚ್ಚರವಾಗಿರಿ. ಬಚ್ಚಲು ಮನೆಯಲ್ಲಿ ಕಾಲು ಜಾರಿದರೆ ತುಂಬ ದೊಡ್ಡ ಪ್ರಮಾದ ಎದುರಿಸಬೇಕಾಗುತ್ತದೆ. ಬಚ್ಚಲು ಮನೆಯ ಬಾಗಿಲನ್ನು ಹಚ್ಚಿ ಅದರ ಚಿಲಕ ಹಾಕುವುದನ್ನು ತಪ್ಪಿಸಿ. 2. ದಿನದಲ್ಲಿ 2 ಕಪ್ ಚಹಾಗಿಂತ ಹೆಚ್ಚು ಕುಡಿಯಬೇಡಿ. ಸಂಪೂರ್ಣವಾಗಿ ಕೂಡ ನಿಲ್ಲಿಸಿದರೆ ಬಹಳ ಉತ್ತಮ. ಇದರಿಂದ ನೀವು ಶರೀರದಲ್ಲಿ ಉಂಟಾಗುವ ರೋಗಗಳನ್ನು ತಡೆಯಬಹುದು. 3. ಹಗಲಿನಲ್ಲಿ ಹೆಚ್ಚು ನೀರು ಕುಡಿಯಿರಿ, ಆದರೆ ರಾತ್ರಿಯಲ್ಲಿ ಕಡಿಮೆ ಕುಡಿಯಿರಿ. 4. ತಣ್ಣೀರಿನಲ್ಲಿ ಮಾತ್ರೆ ತೆಗೆದುಕೊಳ್ಳಬೇಡಿ ಮತ್ತು ಮಲಗುವ ಅರ್ಧ ಗಂಟೆ ಮೊದಲು ನಿಮ್ಮ ಔಷಧಗಳನ್ನು ತೆಗೆದುಕೊಂಡ ನಂತರ ತಕ್ಷಣ ಮಲಗಬೇಡಿ. 5. ದಿನಕ್ಕೆ 7ರಿಂದ 8 ಗಂಟೆ ನಿದ್ರಿಸಲು ಪ್ರಯತ್ನಿಸಿ. 6. ಅಲ್ಪ ಪ್ರಮಾಣದ ಸ್ತ್ರೀ ಸಂಭೋಗ ಮಾಡುವವರು ದೀರ್ಘಾಯುಷಿ ಆಗಿರುತ್ತಾರೆ, ಮರೆಯದಿರಿ. 7. ಮೊಬೈಲ್ನಲ್ಲಿ ಮಾತನಾಡುವಾಗ ನಿಮ್ಮ ಎಡಕಿವಿಯನ್ನು ಬಳಸಿ. ಬಲಕಿವಿ ನೇರವಾಗಿ ನಿಮ್ಮ ಮೆದುಳಿಗೆ ಹಾನಿ ಮಾಡುತ್ತದೆ. ಲೌಡ್ ಸ್ಪೀಕರ್ ಇಟ್ಟು ಮಾತನಾಡುವುದು ಉತ್ತಮ. 8. ಕಡಿಮೆ ಚಾರ್ಜ್ ಇರುವ ಮೊಬೈಲ್ ಬಳಸಬೇಡಿ, ಅದು ಅಪಾಯಕಾರಿ. 9. ಸಂಜೆ 4 ಅಥವಾ 5ರ ನಡುವೆ ಸ್ವಲ್ಪ ಆಹಾರ ಅಥವಾ ಏನನ್ನಾದರೂ ಲೈಟಾಗಿ ತಿನ್ನಿ. 10. ನೀವು ಮುಂದೆ ವಯಸ್ಸಾದಂತೆ ಅತಿ ತಣ್ಣನೆಯ ನೀರನ್ನು ಕುಡಿಯುವುದನ್ನು ನಿಲ್ಲಿಸಿ. ಉಗುರು ಬೆಚ್ಚನೆಯ ನೀರನ್ನು ಮಾತ್ರ ಕುಡಿಯಿರಿ. ಸ್ನಾನ ಮಾಡುವಾಗ ಕೂಡ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಿ. 11. ಮಲವಿಸರ್ಜನೆ ಮಾಡುವಾಗ ಯಾವುದೇ ಯೋಚನೆ ಮಾಡುವುದಾಗಲಿ ಮೊಬೈಲ್ ನೋಡುವುದಾಗಲಿ ಪೇಪರ್ ಓದುವ ಅಭ್ಯಾಸ ಒಳ್ಳೆಯದಲ್ಲ. 12. ಅಧಿಕ ಉಪ್ಪು ಮತ್ತು ಸಕ್ಕರೆಯ ಸೇವಿಸುವುದರಿಂದ ರಕ್ತದೊತ್ತಡ, ಮಧುಮೇಹ ಮತ್ತು ಇತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಸಕ್ಕರೆ ಬದಲು ಬೆಲ್ಲ ಅಥವಾ ಜೇನುತುಪ್ಪ ಬಳಸುವುದು ಉತ್ತಮ. 13. ಅತಿಯಾದ ಎಣ್ಣೆ ಪದಾರ್ಥ ಸೇವಿಸಬೇಡಿ. 14. ಸಾಧ್ಯವಾದಷ್ಟು ಆಕ್ಟಿವ್ ಆಗಿ ಇರಲು ಪ್ರಯತ್ನ ಮಾಡಿ. 15. ಹೆಚ್ಚು ನಾರಿನಂಶ ಇರುವ ಫೈಬರ್ ಭರಿತ ಆಹಾರಗಳನ್ನು ಸೇವಿಸಿ. ಇದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ. 16. ದಿನಕ್ಕೆ 2 ಸಲ ಆಹಾರ ಸೇವಿಸಬೇಕು. 2 ಮಧ್ಯೆ 7 ಅಂತರವಿರಲಿ. 17. ಅಡುಗೆಗೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಬಳಸುವುದು ಒಳ್ಳೆಯದು. 18. ಆಹಾರ ಸೇವಿಸುವಾಗ ಮಧ್ಯ ಮಧ್ಯ ನೀರು ಕುಡಿಯಬಾರದು. ಆಹಾರ ಸೇವಿಸುವ ಮುಂಚೆ ಮತ್ತು ನಂತರ ನೀರು ಕುಡಿಯಬೇಕು. 19. ಹೊಟ್ಟೆ ಬೀರುವಂತೆ ತಿನ್ನಬಾರದು. ತಡವಾಗಿ ನಿದ್ರಿಸಬಾರದು. ಎಡಮಗಲಲ್ಲಿ ತಿರುಗಿ ಮಲಗಬೇಕು. ಅಗಾಧವಾಗಿ ಮಲಗಬಾರದು. 20. ದಿನ ಉಪ್ಪು ನೀರಿನಿಂದ ಬಾಯಿ ಸ್ವಚ್ಛಗೊಳಿಸಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.